ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಂಗ್ರೆಸ್ನಲ್ಲೇ ಹೆಚ್ಚಾಗುತ್ತಲೇ ಇದೆ ಅಸಮಾಧಾನಿತರ ಕೆಚ್ಚು. ಅವರು ತಣ್ಣಗಾಗ್ತಾ ಇಲ್ಲ ಅಸಮಾಧಾನಿತರು. ಮುಂದೆ ಹೆಂಗೋ ಏನಪ್ಪ, ಈಗಲೇ ಸರ್ಕಾರ ಇದೆ, ಈಗಲೇ ಸಚಿವರಾಗ್ಬಿಡೋಣ ಅಂತ ನಿಂತ್ಕೊಂಡಿದ್ದಾರೆ ಅವರು. 2028ಕ್ಕೆ ಮತ್ತೆ ನಮ್ಮ ಸರ್ಕಾರ ಬರುತ್ತೆ, ನಾವು ಮಂತ್ರಿ ಆಗ್ಬಹುದು ಅಂತ ಏನಾದರೂ ಕನ್ಫರ್ಮ್ ಇದೆಯಾ ಗೊತ್ತಿಲ್ಲ. ಹಂಗಾಗಿನೇ ಈಗಲೇ ಸಚಿವರಾಗ್ಬೇಕು, ಅವಕಾಶ ಇದೆ, ಹೆಂಗಾದ್ರೂ ಮಾಡೋ ಹೊಡೆದಾಡೋಣ ಅಂತ ನಿಂತ್ಕೊಂಡಿದ್ದಾರೆ. ಸಚಿವ ಸ್ಥಾನ ಸಿಗದಿರೋದಕ್ಕೆ ಎಂ ಕೃಷ್ಣಪ್ಪ ಸಿಕ್ಕಾಪಟ್ಟೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆ ಎಂ ಕೃಷ್ಣಪ್ಪ ಜೊತೆಗೆ ನಿನ್ನೆ ರಾತ್ರಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ. ಸುರ್ಜೇವಾಲಾ ಭೇಟಿ ಮಾಡಿ ತೆರಳಿದ ಬಳಿಕ ಎಂ ಕೃಷ್ಣಪ್ಪ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಅಭಿಷೇಕ್ ದತ್ಗೆ ಕಾಲ್ ಮಾಡಿ ಕೃಷ್ಣಪ್ಪ ಜೊತೆ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ. ಈ ವೇಳೆ ಕೃಷ್ಣಪ್ಪ ಅವರನ್ನ ವಿಶ್ವಾಸಕ್ಕೆ ಪಡೆದು ಸಮಾಧಾನ ಪಡಿಸಿದ್ದಾರೆ ರಾಹುಲ್ ಗಾಂಧಿ. ಮುಂದೆ ಎಲ್ಲವೂ ಸರಿಯಾಗಲಿದೆ, ತಾಳ್ಮೆಯಿಂದ ಇರುವಂತೆ ರಾಹುಲ್ ಗಾಂಧಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರಿಂದ ಶೀಘ್ರದಲ್ಲೇ ಡಿನ್ನರ್ ಮೀಟಿಂಗ್ ನಡೆಯಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಅಸಮಾಧಾನಿತ ಕಾಂಗ್ರೆಸ್ನ ಹಿರಿಯ ಶಾಸಕರೆಲ್ಲ ಒಂದೆಡೆ ಸೇರೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರು ಡಿನ್ನರ್ ಮೀಟಿಂಗ್ ನಿಗದಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ 13ರಂದು ಡಿನ್ನರ್ ಮೀಟಿಂಗ್ ಸೇರಲಿದ್ದಾರೆ ಶಾಸಕರುಗಳು. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಮುಂದಿನ ನಿರ್ಧಾರಕ್ಕೆ ಬರ್ತಾರೆ. ರಾಜಕೀಯ ನಿರ್ಧಾರದ ಬಗ್ಗೆ ಚರ್ಚೆ ಆಗುತ್ತೆ. ಆಗಸ್ಟ್ 13ರಂದು ಆರಂಭವಾಗಲಿದೆ ವಿಧಾನಮಂಡಲ ಅಧಿವೇಶನ. ಮತ್ತೊಂದೆಡೆ ಹೈಕಮಾಂಡ್ಗೆ ಶಾಕ್ ಕೊಡೋದಕ್ಕೆ ಶಾಸಕರು ಸಜ್ಜಾಗಿದ್ದಾರೆ. ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರು ಶೀಘ್ರದಲ್ಲೇ ಡಿನ್ನರ್ ಮೀಟಿಂಗ್ ನಡೆಸಲಿದ್ದಾರೆ. ಅಸಮಾಧಾನಿತ ಹಿರಿಯ ಶಾಸಕರೆಲ್ಲ ಒಂದೆಡೆ ಸೇರೋದಕ್ಕೆ ನಿರ್ಧಾರ ಮಾಡಿರೋದು. ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರು ಡಿನ್ನರ್ ಮೀಟಿಂಗ್ ನಿಗದಿ ಮಾಡಿದ್ದಾರೆ. ಆಗಸ್ಟ್ 13 ಸಭೆ ನಡೆಸಿ ಮುಂದಿನ ರಾಜಕೀಯ ನಿರ್ಧಾರದ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಆಗಸ್ಟ್ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭ ಆಗಲಿದೆ. ಅಂದೇ ಸಮಾನ ಮನಸ್ಕ ಶಾಸಕರ ಮೀಟಿಂಗ್ ನಿಗದಿಯಾಗುತ್ತೆ. ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಒಂದು ಕಡೆ ಸೇರುವ ಸಾಧ್ಯತೆ ಇದೆ ಆ ದಿನ. ಮತ್ತೊಂದೆಡೆ ಹೈಕಮಾಂಡ್ಗೆ ಶಾಕ್ ಕೊಡೋದಕ್ಕೆ ಶಾಸಕರು ಸಜ್ಜಾಗಿದ್ದಾರೆ. ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರು ಶೀಘ್ರದಲ್ಲೇ ಡಿನ್ನರ್ ಮೀಟಿಂಗ್ ಕರೀತಾ ಇರೋದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್ ದಾನಿ, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಈ ಸಂಪುಟ ವಿಸ್ತರಣೆಯಾದ ನಂತರ ಶಾಸಕರನ್ನ ಸಮಾಧಾನ ಮಾಡೋದು ಇದೆಲ್ಲದರ ನಡುವೆ ಅಸಮಾಧಾನಿತ ಹಿರಿಯ ಶಾಸಕರು ಒಂದ್ ಕಡೆ ಮೀಟಿಂಗ್ ಕೂಡ ನಡೆಸ್ತಾರಂತೆ. ಏನಾಗಬಹುದು? ಖಂಡಿತವಾಗಿಯೂ ರಾಮ್, ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಹಿರಿಯ ಶಾಸಕರುಗಳಿಗೆ ಸಚಿವ ಸ್ಥಾನ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಹಿರಿಯ ಶಾಸಕರುಗಳು ಅಸಮಾಧಾನಗೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳಾಗಿರ್ಬೋದು, ಸ್ವತಃ ರಾಹುಲ್ ಗಾಂಧಿ ಸೇರಿದಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಸಮಾಧಾನಗೊಂಡಿರ್ತಕ್ಕಂಥವ್ರು ಮತ್ತು ಆಕ್ರೋಶವನ್ನು ಹೊರ ಹಾಕ್ತಿರ್ತಕ್ಕಂಥ ಶಾಸಕರ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಸ್ವಲ್ಪ ಮಟ್ಟಿಗೆ ರಾಜ್ಯ ನಾಯಕರುಗಳು ಯಶಸ್ವಿ ಆದರೂ ಸಹ ಶಾಸಕರ ಅಸಮಾಧಾನ ಮತ್ತು ಅವರ ಮುನಿಸು ಮಾತ್ರ ಇನ್ನೂ ತಣ್ಣಗಾಗಿಲ್ಲ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲೇ ಇದೀಗ ಸಮಾನ ಮನಸ್ಕರ ಶಾಸಕರು ಎಲ್ಲರೂ ಸಹ ಸೇರಿಕೊಂಡು ಒಂದು ಸಭೆಯನ್ನ ಮಾಡಿ ಮುಂದಿನ ರಾಜಕೀಯ ನಿರ್ಧಾರವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತದ್ದು. ಈಗಾಗಲೇ ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಬಹುತೇಕವಾಗಿ ಅವತ್ತು ಎಲ್ಲ ಶಾಸಕರು ಸಹ ಬೆಂಗಳೂರಿನಲ್ಲಿ ಇರುವಂತದ್ದು. ಅಂದೇ ಎಲ್ಲ ಹಿರಿಯ ಶಾಸಕರುಗಳು ಸಹ ಒಂದು ಕಡೆ ಡಿನ್ನರ್ ಮೀಟಿಂಗ್ ಅನ್ನ ಸೇರಿ ಮುಂದಿನ ರಾಜಕೀಯ ನಿರ್ಧಾರದ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಅಶೋಕ್ ಪಟ್ಟಣ ಅವರು ಸಹ ಸ್ಪಷ್ಟಪಡಿಸಿರುವಂತದ್ದು ಮತ್ತು ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಆಗಿರ್ಬೋದು, ಎಚ್.ಕೆ. ಪಾಟೀಲ್ ಆಗಿರ್ಬೋದು ಮತ್ತು ಅಪ್ಪಾಜಿಗೌಡ ನಾಡಗೌಡ ಆಗಿರ್ಬೋದು, ಯಶವಂತರಾಯ್ ಪಾಟೀಲ್ ಆಗಿರ್ಬೋದು, ಎಂ ಕೃಷ್ಣಪ್ಪ ಸೇರಿದಂತೆ ಸಾಕಷ್ಟು ಹಿರಿಯ ಶಾಸಕರೇನಿದ್ದಾರೆ ಅವರೆಲ್ಲರೂ ಸಹ ಅಸಮಾಧಾನಗೊಂಡಿರುವಂತದ್ದು. ಹೀಗೆ ಹಿರಿಯ ಶಾಸಕರುಗಳು ಎಲ್ಲರೂ ಸಹ ಒಂದ್ ಕಡೆ ಸೇರಿ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಚರ್ಚೆಯನ್ನು ಸಹ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಮತ್ತು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮುಂದೆ ಯಾವ ರೀತಿಯಾದಂತಹ ಬೇಡಿಕೆಗಳನ್ನು ಇಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಡಿನ್ನರ್ ಸಭೆಯನ್ನ ಕರೆದಿರುವಂತದ್ದು. ರಾಮ್, ಒಂದು ಬಹಳ ಪ್ರಮುಖವಾಗಿ ಹೌದು, ಹಿರಿಯ ಶಾಸಕರು ಅಂತ ಅಂದ್ರೆ ಯಾರ್ಯಾರು ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಬಹಳಷ್ಟು ಜನ ಯಂಗ್ MLAಗಳು ಸಿಡಿದಿದ್ದಾರೆ. ಜೊತೆಗೆ ಹೌದು, ಎಂ ಕೃಷ್ಣಪ್ಪ ಆಗಿರ್ಬೋದು ಮತ್ತೆ ಬೇರೆ ಬೇರೆಯವರು ಇದ್ದಾರೆ. ಬಟ್ ಎಕ್ಸಾಕ್ಟ್ ಆಗಿ ಒಂದಿಷ್ಟು ಹೆಸರುಗಳನ್ನ ಹೇಳ್ಬೋದಾ ವೀರೇಶ್ ದಾನಿ, ಇವರೆಲ್ಲ ಸೇರಬಹುದು ಅಂತ? ಖಂಡಿತವಾಗಿಯೂ ರಾಮ್, ಯಾಕಂತಂದ್ರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ 3ರಿಂದ 8 ಬಾರಿ ಗೆದ್ದಿರ್ತಕ್ಕಂಥ
ಸುಮಾರು 40ಕ್ಕೂ ಹೆಚ್ಚು ಹಿರಿಯ ಶಾಸಕರುಗಳು ಇರುವಂತದ್ದು. ಅವರ ಪೈಕಿ ವಿಶೇಷವಾಗಿ ಟಿ.ಬಿ. ಜಯಚಂದ್ರ ಆಗಿರ್ಬೋದು, ಎಚ್.ಕೆ. ಪಾಟೀಲ್ ಆಗಿರ್ಬೋದು, ಮತ್ತೆ ಅಪ್ಪಾಜಿಗೌಡ ನಾಡಗೌಡ ಆಗಿರ್ಬೋದು, ಯಶವಂತರಾವ್ ಪಾಟೀಲ್ ಆಗಿರ್ಬೋದು, ಎಂ ಕೃಷ್ಣಪ್ಪ ಆಗಿರ್ಬೋದು, ಪ್ರಿಯಾ ಕೃಷ್ಣ ಸೇರಿದಂತೆ ಗುಬ್ಬಿ ಶ್ರೀನಿವಾಸ್, ಹೀಗೆ ಸಾಲು ಸಾಲು ಹೆಸರುಗಳು ಇರುವಂತದ್ದು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಎಂ.ಸಿ. ಸುಧಾಕರ್, ಬಂಗಾರಪೇಟೆ ನಾರಾಯಣಸ್ವಾಮಿ, ಮಾಲೂರಿನ ನಂಜೇಗೌಡ, ಹೀಗೆ ಸಾಲು ಸಾಲಾಗಿ ಎಲ್ಲ ಶಾಸಕರುಗಳು ಸಹ ಅಸಮಾಧಾನಗೊಂಡಿರತಕ್ಕಂಥವ್ರನ್ನ ಇದೀಗ ಬೆಳಗಾವಿಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ ಅವರು ಸಂಪರ್ಕದಲ್ಲಿರುವಂತದ್ದು. ಟಿ.ಬಿ. ಜಯಚಂದ್ರ ಅವರು ಸಹ ನಾವೀಗಾಗಲೇ ಎಲ್ಲ ಹಿರಿಯ ಶಾಸಕರುಗಳು ಸಂಪರ್ಕದಲ್ಲಿದ್ದೀವಿ, ಒಂದು ಕಡೆ ಕೂತು ಚರ್ಚೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೇ ಇದೀಗ ವಿಧಾನಮಂಡಲ ಅಧಿವೇಶನ ಏನು ಆರಂಭ ಆಗುತ್ತೆ ಆಗಸ್ಟ್ 13ರಂದು, ಅವತ್ತೇ ಡಿನ್ನರ್ ಮೀಟಿಂಗ್ ನ ಸಭೆಯನ್ನ ಸೇರಿ ಅವತ್ತೇ ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಈ ಹಿರಿಯ ಶಾಸಕರುಗಳು ಎಲ್ಲರೂ ಸಹ ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ದೇ ಆದ್ರೆ ಮುಂದೆ ಹೈಕಮಾಂಡ್ ನಾಯಕರುಗಳಿಗೆ ಬಹುದೊಡ್ಡದಾದ ತಲೆನೋವು ಆಗಿರುವಂತದ್ದು. ಯಾಕಂತಂದ್ರೆ ಇವರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸುತ್ತಾರೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ